ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ ಎಲ್ಲ ನೋಡಿದ್ರು ಒಂದೇ ಸೌಂಡ್, ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಅದೊಂದು ಟೀಸರ್ಲಿ ಒಂದು ಸೀನ್ ಇದೆ. ಆ ಸೀನನ್ನು ಇಟ್ಕೊಂಡು ತಮ್ಮ ಬೇಳೆನ ಬೇಯಿಸ್ಕೊಳ್ಳೋರು ಕಂಡ್ರೆ ನನಗೆ ಆಗಲ್ಲ. ವಿಕಾಸ್ ಶೆಟ್ಟಿ ಅಂತ ಅವರು ತಮ್ಮ ಪೇಜ್ಗಳಲ್ಲಿ ನಮ್ಮ ಬಾಸ್ ಬಗ್ಗೆ ಹೇಳಿದ್ದಾರೆ. ನಾವು ಅಭಿಮಾನ ಒಂದು ಸೈಡಲ್ಲಿ ಕಣ. ಅವ್ರೇನೇನು ಹೇಳಿದ್ದಾರೆ, ನಿಮ್ಗೇನು ಸಕ್ಸಸ್ ಅನ್ನೋದಿನ್ನು ಮದ ಹತ್ಬಿಟ್ಟಿದ್ಯಾ? ಕನ್ನಡ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಕನ್ನಡ ಪ್ರೇಕ್ಷಕರು ಅಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು? ಆ ಥರ ನಮಗೆ ಬೇಕಿತ್ತ? ತಗೊಳ್ಳೋಣ, ಅವ್ರ ಮಾತು ಒಪ್ಪನ ಅಲ್ಲಪ್ಪ. ಆ ಥರ ಒಂದು ವಲ್ಗಾರಿಟಿಯಾಗಿ ಏನೂ ಇಲ್ಲ ಅಲ್ಲಿ. ಅಂಥ ಸೀನ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಇದ್ದಾವೆ. ಬಟ್ ಬೇರೆ ರೀತಿ ಇದ್ದಾವೆ. ಕ್ರಿಯೇಟಿವಿಟಿಲಿ ಮಾಡಿರೋ ಈ ಒಂದು ಶಾರ್ಟನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ನೀನು ಅದನ್ನು ಆಲೋಚನೆ ಮಾಡಿದ್ದಾರೆ ಆ ಥರ ಅಂದರೆ ಥಿಂಕ್ ಮಾಡ್ರಿ. ಅದಕ್ಕೆ ಅವರು ಸಿನಿಮಾ ಮಾಡಿದ್ದಾರೆ. ನಾವಿನ್ನು ಅದನ್ನು ನೋಡ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಸರಿನಾ? ಅಂಥ ಸೀನ್ಗಳು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಇದ್ದಾವೆ. ಏಕೆ ಹಳೆ ಸಿನಿಮಾಗಳಲ್ಲಿ ಯಾರು ರೇಪ್ ಸೀನ್ಗಳು ಮಾಡಿಲ್ವಾ? ಯಾಕೆ ನಿನ್ನೆ ಮೊನ್ನೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ, ಅದು ಸ್ಟಾರ್ಟಿಂಗ್ ಓಪನಿಂಗ್ಗೆ ಒಂದು ಹೆಣ್ಣಿನ ಬಟ್ಟೆ ಬಿಚ್ಚಿ ಮಲಗಿಸಿರ್ತಾರೆ, ಅಲ್ಲೊಂದು ಸ್ನಾನ ಮಾಡ್ತಾ ಇರ್ತಾರೋ ಅವರು. ಆ ಥರ ಒಂದು ಶಾರ್ಟ್ನ ಕಂಪೋಸ್ ಮಾಡಿದ್ದಾರೆ. ಅದು ಸಿನಿಮಾ ನೋಡ್ರಿ, ಸಿನಿಮಾ ರೀತಿ ನೋಡ್ರಿ. ನೋಡಿ, ಆ ಪ್ರಪಂಚದಿಂದ ಎಲ್ಲ ಒಬ್ಬ ಮನಸ್ಸಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ಟಾಕ್ಸಿಕ್ ಅನ್ನೋದೊಂದು ಇರುತ್ತೆ. ಸ್ವಲ್ಪ ಅದು ಹಂಗೆ ಆಡ್ಸುತ್ತೆ, ಸರಿನಾ? ಅದನ್ನು ನಾವು ಇಡೀ ಸಿನಿಮಾನೇ ನೋಡದೆ ಜಸ್ಟ್ ಒಂದು ಯಾವುದೋ ಒಂದು ಶಾರ್ಟ್, ಆ ಒಂದು ಟೀಸರು ಅಲ್ಲ, ಅದೇನೋ ಟ್ರೈಲರು ಅಲ್ಲ, ಅದು ಆ್ಯಕ್ಚುಲಿ ಏನೋ ಅವ್ರ ಬರ್ಡೇಗೆ ವಿಶ್ ಮಾಡೋದಕ್ಕೆ ಒಂದು ಪಿಕ್ ಥರ ಬಿಟ್ಟಿದ್ದಾರೆ. ಅದನ್ನು ಜಡ್ಜ್ ಮಾಡ್ಕೊಂಡು ನಾವು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಥಿಂಕ್ ಮಾಡಿ ಮಾತಾಡೋದು ಫಸ್ಟ್ ಆಫ್ ಆಲು ತಪ್ಪು. ಕಾಯಬೇಕು, ಇಡೀ ಸಿನಿಮಾ ನೋಡಿ ಆಮೇಲೆ ಮಾತಾಡಬೇಕು. ಇದು ಸರಿನಾ ತಪ್ಪ? ನಾವ್ರಿ ಎಷ್ಟು ಫ್ಯಾನು, ಅವ್ರ ಬಾಸು, ನಮ್ಮ ಬಾಸು, ನಾವು ಎಷ್ಟು ಅಭಿಮಾನಿ, ಅದೆಲ್ಲ ಸೈಡ್ಗೆ ಇಕ್ಬಿಡೋಣ. ಆ ಥರ ಒಂದು ಸಿನಿಮಾ ಮಾಡಿದ್ರೆ ನಾವು ಹೇಳ್ತೀವಿ ಒಪ್ಪನಾಗಿ, ಬಾಸ್ ಇದು ತಪ್ಪು ಸಿನಿಮಾ ಅಂತ ನಾವು ಹೇಳ್ತೀವಿ. ಬಟ್ ಸಿನಿಮಾನೇ ನೋಡದೆ ನಾವು ಏನು ಈಗಲೇ ಜಡ್ಜ್ ಮಾಡೋಕ್ಕಾಗುತ್ತಾ? ನೋಡಿ, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಓಡ್ತಾ ಇರೋದು ಟಾಕ್ಸಿಕ್ ಅಂದರೆ ನಮ್ಮ ಕನ್ನಡ ಒಂದು ಸಿನಿಮಾ ತುಂಬ